ನಮಸ್ಕಾರ ಎಲ್ಲರಿಗೂ. ಶಿವಂ ಗುರೂಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಗುರೂಜಿಯವ್ರನ್ನ ಮನಸ್ಸಲ್ಲಿ ಸ್ಮರಿಸುತ್ತಾ ಇಂದಿನ ಕೆಲವು ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬಂದಿದ್ದೇನೆ ನಾನು. ವಿಷಯ ಏನಂದರೆ, ಮನುಷ್ಯ ಯಾವಾಗಲೂ ಯಾಕೆ ಜಗಳ ಮಾಡ್ತಾನೆ ಅನ್ನೋದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ. ಮನುಷ್ಯರ ನಡುವೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಮತ್ತು ಯಾಕೆ ಕಾರಣ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದೊಂದು ಸಾರಿ ಅನ್ನಿಸ್ತದೆ ನಮಗೆ, ಈ ವ್ಯಕ್ತಿ ಯಾಕೆ ನಮ್ಮ ಹತ್ರ ಜಗಳ ಮಾಡ್ತಾನೆ, ಈ ವ್ಯಕ್ತಿ ಯಾಕೆ ನಮ್ಮನ್ನು ನೋಡಿದರೆ ಸಿಟ್ಟು ಮಾಡ್ತಾನೆ, ಅಥವಾ ಕೆಲವು ವ್ಯಕ್ತಿಗಳು ನಮ್ಮ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ, ಅವ್ರು ನಮ್ಮ ಜೊತೆ ಹೊಂದ್ಕೊಳ್ತಾರೆ, ಇವ್ರು ಯಾಕೆ ಹೊಂದ್ಕೊಳ್ಳಲ್ಲ ಅಂತ. ಅದಕ್ಕೆ ಕಾರಣಗಳು ಬಂದುಬಿಟ್ಟು, ಮನುಷ್ಯ ರಾಶಿ ಮತ್ತು ಪ್ರಾಣಿ ರಾಶಿ ಅಂತ ಎರಡು ರಾಶಿಗಳು ನಮ್ಮ ರಾಶಿಕೂಟದಲ್ಲಿ ಇರ್ತದೆ. ಈ ರಾಶಿಗಳು ಮನುಷ್ಯ ಆದಾಗ ಪ್ರೀತಿಯಿಂದ ನಡ್ಕೊಳ್ತಾನೆ, ಅಥವಾ ಪ್ರಾಣಿ ರಾಶಿಯವರು ಸಂಧಿಸಿದಾಗ, ಭೇಟಿಯಾದಾಗ ಅವರಿಬ್ಬರು ಪ್ರೀತಿಯಾಗಿ ನಡ್ಕೊಳ್ತಾರೆ. ಯಾಕಂದರೆ ಪ್ರಾಣಿಗಳಿಗೆ ಯಾವುದೇ ಒಂದು ನಿಯಮ ಇರಲ್ಲ, ಅವು ನಿಯಮ ಮೀರಿ ಬದುಕುವಂಥವು. ಸೊ ಅವುಗಳ ಭಾಷೆ ಅವುಗಳ ಅರ್ಥ ಆಗಿ ಹೊಂದ್ಕೊಂಡು ಹೋಗ್ತವೆ. ಮನುಷ್ಯ ನಿಯಮವನ್ನು ಪಾಲಿಸಿಕೊಂಡು ಅವನು ಅರ್ಥ ಮಾಡ್ಕೊಂಡು ಬದುಕೊಂಡು ಹೋಗ್ತಾನೆ. ಈಗ ಪ್ರಾಣಿ ರಾಶಿಯವರು ಮನುಷ್ಯ ರಾಶಿಯವರು ಸೇರಿದಾಗ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗಲ್ಲ. ಯಾಕಂದರೆ ಪ್ರಾಣಿ ರಾಶಿಯವ್ರಿಗೆ ಯಾವುದೇ ನಿಯಮಗಳಿರಲ್ಲ. ಅವರಿಗೆ ಎಲ್ಲಿಯಾನ ಊಟ ಮಾಡ್ತಾರೆ, ಎಲ್ಲಿಯಾನ ತಿಂತಾರೆ, ರೋಡ್ ಸೈಡಲ್ಲಿ ಕೂತ್ಕೊಳ್ತಾರೆ, ಹೇಗೂ ಇರ್ತಾರೆ. ಈ ಮನುಷ್ಯ ಅದನಿಗೆ ಆಗಲ್ಲ. ಅವನಿಗೊಂದು ರೀತಿ ನಿಯಮ, ಹೀಗೆ ಇರಬೇಕು, ಹಾಗೆ ನಡಿಬೇಕು, ನಮ್ಮ ಬದುಕು ಈ ರೀತಿ ನಡೆಸಬೇಕು ಅನ್ನೋ ಕೆಲವು ನಿಯಮಗಳು ಹಾಕ್ಕೊಳ್ಳೋ ಕಾರಣದಲ್ಲಿ ಈ ಪ್ರಾಣಿ ರಾಶಿಯವರ ಬೇರೆ ರೀತಿಯಾದ ಸಂಸ್ಕಾರಗಳಿಂದ ಇಬ್ಬರಿಗೂ ಹೊಂದಾಣಿಕೆ ಆಗಲ್ಲ. ಈ ಥರ ಇರೋದ್ರಿಂದ ಆ ಪ್ರಾಣಿ ರಾಶಿ ಮನುಷ್ಯ ರಾಶಿಯವರು ಒಟ್ಟಾಗಿ ಜೀವನ ಮಾಡುವಂಥ ಕಾಲದಲ್ಲಿ, ಅಂದರೆ ಗಂಡ ಹೆಂಡತಿ ಆಗಿರ್ಬೋದು, ತಂದೆ ಮಕ್ಕಳಾಗಿರ್ಬೋದು, ಅಥವಾ ತಾಯಿ ಮಕ್ಕಳು, ಅಕ್ಕ ತಂಗಿ, ಯಾರೇ ಆಗಲಿ, ಇವರ ರಾಶಿಗಳು ಮನುಷ್ಯ ಹಾಗೂ ಪ್ರಾಣಿ ರಾಶಿಗಳಾಗಿದ್ದರೆ ಅವರು ಹೊಂದ್ಕೊಂಡು ಬಾಳೋದಿಲ್ಲ. ಹಾಗೆ ಮನುಷ್ಯ ರಾಶಿಯಲ್ಲಿ ಇದ್ದವರು ಇಬ್ಬರು ಅಕ್ಕ ತಂಗಿಯರು ಚೆನ್ನಾಗಿರ್ತಾರೆ, ಇಲ್ಲ ಒಬ್ಬ ಅಕ್ಕ ಒಬ್ಬ ತಮ್ಮ ಚೆನ್ನಾಗಿರ್ತಾನೆ, ಇಲ್ಲ ತಾಯಿ ಅಥವಾ ಮಕ್ಕಳು ಚೆನ್ನಾಗಿರ್ತಾರೆ, ಮಗ ಚೆನ್ನಾಗಿರ್ತಾನೆ, ಅಥವಾ ತಂದೆ ಮಗಳು ಚೆನ್ನಾಗಿರ್ತಾರೆ. ಇನ್ನು ಮಿಕ್ದವ್ರ ಜೊತೆ ಅವ್ರುಗಳು ಹೊಡೆದಾಟ ಗಲಾಟೆಗಳು ನಿತ್ಯದಲ್ಲಿ ಇರುತ್ತೆ. ಈ ಕಾರಣ ಏನು ಅಂದರೆ ಇದೇನೆ ಮೇಯ್ನು. ಒಂದು ಪ್ರಾಣಿ ರಾಶಿ ಮನುಷ್ಯ ರಾಶಿ ಒಟ್ಟಾದಾಗ ಇದರಲ್ಲಿ ಅವ್ರಿಗೇನಾಗ್ತದೆ, ಇವರ ಭಾವನೆಗಳು ಮನಸ್ಥಿತಿಗಳು ಅರ್ಥ ಆಗದೇ ಜಗಳಗಳು ಮಾಡ್ಕೊಳ್ತಾರೆ. ಸೊ ನಮ್ಮ ರಾಶಿ ಯಾವುದ್ರಲ್ಲಿದೆ, ನಾವು ಯಾವ ಪ್ರಾಣಿ ರಾಶಿಯ ಮನುಷ್ಯ ರಾಶಿಯ, ಅಥವಾ ಎದುರಿನವನು ಪ್ರಾಣಿ ರಾಶಿಯ ಮನುಷ್ಯ ರಾಶಿಯ ಅನ್ನೋದನ್ನು ನಾವು ತಿಳ್ಕೊಂಡು ಅವ್ರ ಜೊತೆಲಿ ಅವರ ರೀತಿಯಲ್ಲಿ ನಾವು ಹೊಂದ್ಕೊಂಡೋದಾಗ ನಮ್ಮಲ್ಲಿ ಜಗಳ ಇರಲ್ಲ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ, ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೇನೆ. ಧನ್ಯವಾದಗಳು.